ವೀಕ್ಷಕರೇ, ಹಿಂದೂ ಧರ್ಮದಲ್ಲಿ ಎಣಿಕೆಗೂ ಮೀರಿದಷ್ಟು ದೇವರು ಮತ್ತು ದೇವತೆಗಳನ್ನು ಪೂಜಿಸಲಾಗುತ್ತೆ. ಈ ದೇವರು ಮತ್ತು ದೇವತೆಗಳಲ್ಲಿ ಪಂಚದೇವರ ಬಗ್ಗೆ ಕೇಳಿದ್ದೀರಾ? ಪಂಚದೇವರು ಎಂದು ಯಾವ ದೇವರನ್ನ ಕರೀತಾರೆ, ಯಾಕೆ ಶುಭ ಕಾರ್ಯ ಆರಂಭಿಸೋಕ್ಕೂ ಮುನ್ನ ಪಂಚದೇವರನ್ನ ಪೂಜಿಸ್ತಾರೆ ಅನ್ನೋದ್ರ ಬಗ್ಗೆ ಇದೇ ವಿಡಿಯೋನಲ್ಲಿ ತಿಳಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋ ತುಂಬಾನೇ ಚಿಕ್ಕದಾಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಏನಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ತಡೆಯಾಕೆ, ಬನ್ನಿ ಡೈರೆಕ್ಟ್ ಆಗಿ ಟಾಪಿಕ್ ಕಡೆ ಹೋಗೋಣ. ಹೌದು ವೀಕ್ಷಕರೇ, ಗಣೇಶನನ್ನ ಆದಿದೇವ ಎಂದು ಕರೆಯಲಾಗುತ್ತದೆ. ಗಣಪತಿಯನ್ನ ಪೂಜಿಸೋದ್ರಿಂದ ಸದಾಕಾಲ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಧಾರ್ಮಿಕ ನಂಬಿಕೆ ಆಗಿದೆ. ಅಲ್ಲದೆ ಜೀವನದಲ್ಲಿ ಪ್ರಚಲಿತದಲ್ಲಿರುವ ಎಲ್ಲಾ ರೀತಿಯ ದುಃಖಗಳು ಮತ್ತು ತೊಂದರೆಗಳು ದೂರ ಆಗತ್ತೆ ಅನ್ನೋ ನಂಬಿಕೆ ಇದೆ. ಇದಕ್ಕಾಗಿ ಗಣೇಶನನ್ನ ವಿಘ್ನಹರ್ತ ಎಂದಲೂ ಕೂಡ ಕರೀತಾರೆ. ವೀಕ್ಷಕರೇ, ಗಣೇಶನನ್ನು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತೆ. ಆದರೆ ಗಣೇಶನು ಪಂಚದೇವರ ಮುಖ್ಯ ದೇವರು ಎಂಬುದು ನಿಮಗೆ ನಿಜಕ್ಕೂ ಗೊತ್ತಿದೆ ವೀಕ್ಷಕರೇ? ಪಂಚದೇವರ ಶಕ್ತಿಯ ತ್ರಿಮೂರ್ತಿ ದೇವರುಗಳಿಗೆ ಸಮನಾಗಿರುತ್ತಂತೆ. ಪಂಚದೇವರ ಕುರಿತು ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಸ್ವರೂಪ. ಸನಾತನ ಧರ್ಮವು ಅನಾದಿ ಕಾಲದಿಂದಲೂ ಗಣಪತಿಯನ್ನ ಪೂಜಿಸಿಕೊಂಡು ಬರ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಗಣಪತಿಯನ್ನ ಆದಿದೇವ ಮತ್ತು ಪ್ರಣವ ಎಂದು ಕರೆಯಲಾಗ್ತಿತ್ತು. ದ್ವಾಪರ ಯುಗದಲ್ಲಿ ಗಣಪತಿಯು ತಾಯಿ ಪಾರ್ವತಿಯ ಮಗನಾಗಿ ಅವತರಿಸಿದಂತೆ. ಪ್ರಸ್ತುತ ಗಣೇಶನನ್ನ ಧೂರ್ಮವರ್ಣ ಎಂದು ಕರೆಯಲಾಗುತ್ತಿದೆ. ಗಣೇಶನಿಗೆ 4 ತೋಳುಗಳಿವೆ. ಅವನ ಒಂದು ಕೈಯಲ್ಲಿ ಕುಣಿಕೆ ಮತ್ತು ಇನ್ನೊಂದು ಕೈಯಲ್ಲಿ ದಂಡ ಇದೆ. ಅದೇ ಸಮಯದಲ್ಲಿ 3ನೇ ಕೈಯಲ್ಲಿ ಮೋದಕ ಪಾತ್ರೆ ಇದೆ. ಆದರೆ 4ನೇ ಕೈ ವರಮುದ್ರೆಯಲ್ಲಿದೆ. ಇನ್ನು 2ನೇದು ಅವತಾರ. ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯಂದು ಭಗವಾನ್ ಗಣೇಶನು ಅವತರಿಸಿದನೆಂದು ಧಾರ್ಮಿಕ ಗ್ರಂಥಗಳಲ್ಲಿ ಸೂಚಿಸಲಾಗಿದೆ. ಈ ದಿನಾಂಕದಂದು ಗಣೇಶನ ವಿಶೇಷ ಪೂಜೆಯನ್ನ ಮಾಡಲಾಗತ್ತೆ. ಅಲ್ಲದೆ ಈ ದಿನ ಉಪವಾಸವನ್ನ ಆಚರಿಸಲಾಗತ್ತೆ. ಕೆಲವು ಗ್ರಂಥಗಳಲ್ಲಿ ಗಣೇಶನು ಸತ್ಯಯುಗದಲ್ಲಿ ಜನಿಸಿದನೆಂದು ಹೇಳುತ್ತದೆ. ಆದರೆ ಅನಾದಿ ಕಾಲದಿಂದಲೂ ಗಣಪತಿಯನ್ನ ಪೂಜಿಸಿಕೊಂಡು ಬರಲಾಗುತ್ತಿದೆ ವೀಕ್ಷಕರೇ. ಇನ್ನ 3ನೇದಾಗಿ ಮೊದಲ ಪೂಜಿಪನಾದದ್ದು ಹೇಗೆ ಅನ್ನೋದು. ಧಾರ್ಮಿಕ ಗ್ರಂಥಗಳ ಪ್ರಕಾರ ಒಂದಾನೊಂದು ಕಾಲದಲ್ಲಿ ದೇವರು ಮತ್ತು ದೇವತೆಗಳ ನಡುವೆ ಯಾರು ಹೆಚ್ಚು ಶ್ರೇಷ್ಠರು ಎಂಬುದರ ಕುರಿತು ಚರ್ಚೆ ಆರಂಭವಾಯಿತು. ಇದಕ್ಕಾಗಿ ಒಂದು ಸ್ಪರ್ಧೆಯನ್ನ ಏರ್ಪಡಿಸಲಾಗುತ್ತದೆ. ಯಾರು ಮೊದಲು ಬ್ರಹ್ಮಾಂಡವನ್ನ 3 ಬಾರಿ ಸುತ್ತಿ ಬರುತ್ತಾರೋ ಅವರನ್ನ ದೇವರುಗಳಲ್ಲಿ ಶ್ರೇಷ್ಠರೆಂದು ಮತ್ತು ಮೊದಲ ಪೂಜೆಗೆ ಅರ್ಹರಾದವರು ಎಂದು ಪರಿಗಣಿಸಲಾಗುತ್ತದೆ ಎನ್ನುವ ಷರತ್ತನ್ನ ಹಾಕಲಾಗಿತ್ತು. ತಕ್ಷಣವೇ ಎಲ್ಲರೂ ತಮ್ಮ ವಾಹನವನ್ನು ತೆಗೆದುಕೊಂಡು ಬ್ರಹ್ಮಾಂಡ ಪ್ರದಕ್ಷಿಣೆಗೆ ತೆರಳುತ್ತಾರೆ. ಆದರೆ ಗಣೇಶನು ಮಾತ್ರ ಅಲ್ಲೇ ಇದ್ದು ತನ್ನ ಮೂಷಿಕವನ್ನೇರಿ ತಂದೆ ತಾಯಿಗೆ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕುತ್ತಾನೆ. ಇತರೆ ದೇವರುಗಳಿಗೆ ಹೋಲಿಸಿದರೆ ಗಣೇಶನು ತನ್ನ ತಂದೆ ತಾಯಿಯೇ ಬ್ರಹ್ಮಾಂಡವೆಂದು 3 ಬಾರಿ ಪ್ರದಕ್ಷಿಣೆ ಮಾಡುವ ಮೂಲಕ ಮೊದಲ ಪೂಜೆಗೆ ಅರ್ಹನಾಗ್ತಾನೆ ಅಂತಾನೆ ಹೇಳಬಹುದು. ಇನ್ನ 4ನೇದಾಗಿ ಪಂಚದೇವರು ಯಾರು ಅನ್ನೋದು. ಧಾರ್ಮಿಕ ಗ್ರಂಥಗಳಲ್ಲಿ ಅನೇಕ ಸ್ಥಳಗಳಲ್ಲಿ ಭಗವಾನ್ ಶಿವ, ವಿಷ್ಣು, ಬ್ರಹ್ಮ, ಗಣೇಶ ಮತ್ತು ದುರ್ಗಾದೇವಿಯನ್ನ ಪಂಚದೇವರು ಎಂದು ಉಲ್ಲೇಖಿಸಲಾಗಿದೆ. ಅದೇ ಸಮಯದಲ್ಲಿ ಅನೇಕ ಸ್ಥಳಗಳಲ್ಲಿ ಸೂರ್ಯದೇವರು, ಗಣೇಶ, ಶಿವ, ವಿಷ್ಣು ಮತ್ತು ಬ್ರಹ್ಮನನ್ನು ಪಂಚದೇವರು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಸೂರ್ಯದೇವರನ್ನ ಮೊದಲು ಪೂಜಿಸಲಾಗುತ್ತದೆ. ಇದಾದ ನಂತರ ಗಣಪತಿ, ಮಾತೆ ದುರ್ಗಾ, ಶಿವ ಮತ್ತು ವಿಷ್ಣುವನ್ನ ಪೂಜಿಸಲಾಗುತ್ತದೆ. ಗ್ರಂಥದ ಪ್ರಕಾರ ಈಶಾನ್ಯ ಮೂಲೆಯನ್ನು ವಿಷ್ಣುವಿಗೆ ಸಮರ್ಪಿಸಲಾಗಿದೆ. ಆದ್ದರಿಂದ ಈ ದಿಕ್ಕಿನಲ್ಲಿ ವಿಷ್ಣುವನ್ನು ಸ್ಥಾಪಿಸಬೇಕು. ಅದೇ ಸಮಯದಲ್ಲಿ ಆಗ್ನೇಯ ಮೂಲೆಯಲ್ಲಿ ಶಿವನನ್ನ ಪ್ರತಿಷ್ಠಾಪಿಸಬೇಕು. ಆದರೆ ನೈಋತ್ಯ ಮೂಲೆಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪಿಸಬೇಕು ಮತ್ತು ಉತ್ತರ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಜಗನ್ಮಾತೆಯಾದ ದುರ್ಗಾದೇವಿಯನ್ನ ಪ್ರತಿಷ್ಠಾಪಿಸಬೇಕು. ವೀಕ್ಷಕರೇ, ಮನೆಯ ಮಧ್ಯದಲ್ಲಿ ಇಷ್ಟ ದೇವರನ್ನ ಅಥವಾ ಸೂರ್ಯ ದೇವರನ್ನ ಸಹ ಸ್ಥಾಪಿಸಬೇಕು. ಇದರಿಂದಾಗಿ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ಹೆಚ್ಚಾಗತ್ತೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕಿತ್ತಪ್ಪ ಅಂತಂದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡ್ಕೊಡಿ ವೀಕ್ಷಕರೇ.